ಈ ಸಮಾಜಕ್ಕೆ ಮೀಡಿಯಾದವ್ರ ಪಾತ್ರ ತುಂಬಾ ಇದೆ. ಸೊ ಒಂದೇ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ತುಂಬಾ ತಪ್ಪಾಗುತ್ತೆ. ರೇಣುಕಾಸ್ವಾಮಿ ಮಾಡಿರೋದನ್ನ ಯಾರು ಹೇಳ್ತಾ ಇದ್ದೀರಾ ಸರ್? ಆ ರೇಣುಕಾಸ್ವಾಮಿ ಒಬ್ಬ ತಪ್ಪು ಮಾಡಿದ್ದಾನೆ, ಓಕೆ. ಇಲ್ಲಿ ಯಾರೋ 4 ಜನ ತಪ್ಪು ಮಾಡಿದ್ರು. 4 ಜನಗಳು ಹಿಂದೆ ಇರುವಂತ ವ್ಯಕ್ತಿಗಳೆಲ್ಲರೂ ಇವತ್ತು ಕಷ್ಟ ಅನುಭವಿಸ್ತಾ ಇದ್ದಾರೆ. ಅವ್ರಿಗೂ ಫ್ಯಾಮಿಲಿ ಇದೆ ಸರ್. ಅವ್ರು ಮಾಡಿರೋದೇ ತಪ್ಪು ಅನ್ನೋದಾದ್ರೆ ಯಾವುದೇ ಹೆಣ್ಮಕ್ಳಿಗೆ ಯಾವುದೇ ಒಬ್ಬ ವ್ಯಕ್ತಿ ಯಾವ ತರ ಬೇಕಾದ್ರೂ ವಿಡಿಯೋ ಮಾಡಿ ಕಳಿಸ್ಬೋದಾ? ಇವತ್ತೇನ್ ನಮ್ ದರ್ಶನ್ ಸರ್ ಫ್ಯಾನ್ಗಳು ಡ್ಯಾಶ್ ಅಂತ ಹೇಳಿದ್ರಲ್ಲ ಆ ಮೇಡಮ್ ಅವರು, ಅವ್ರಿಗೆ ಯಾರಾದ್ರೂ ಒಬ್ಬ ಹುಡುಗ ಅವನದು ಫೋಟೋ ತೆಗೆದು, ಗುಂಡುಗಿರೋ ಫೋಟೋ ತೆಗೆದು ಕಳಿಸ್ಬಿಟ್ಟು ನಾನು ಯಾರಿಗಿಂತ ಏನ್ ಕಮ್ಮಿ, ನಿಮ್ಮನೆಯವ್ರಿಗಿಂತ ನಾನೇನ್ ಕಮ್ಮಿ ಇಲ್ಲ ಅಂತಂದ್ರೆ ಅವ್ರು ಅಕ್ಸೆಪ್ಟ್ ಮಾಡ್ತಾರ ಸರ್? ನೆನಪಿರ್ಲಿ ಸರ್, ಫಸ್ಟ್ ಯಾರಿಗೆ ಒಬ್ರಿಗೆ ನಾವು ಸಪೋರ್ಟ್ ಮಾಡೋದಕ್ಕಿಂತ ಮುಂಚೆ ಆಪೋಸಿಟ್ ಇರೋರು ಸರಿಯಾಗಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವುಗಳು ತಪ್ಪು ಮಾಡದೇ ಇದ್ದೀವ. ಚಿಕ್ಕ ಪುಟ್ಟ ತಪ್ಪು. ಇವಾಗ ಕಾರ್ಗೂ ಬೈಕು ಆಕ್ಸಿಡೆಂಟ್ ಆಗುತ್ತೆ ಸರ್. ಬೈಕಲ್ಲಿ ಕೂತಿರೋನು ಬಂದು ಸತ್ತೋಗ್ತಾನೆ, ಹಿಂದ್ಗಡೆ ಇರೋನ್ ಗೇಟ್ ಆಗುತ್ತೆ. ಕಾರಲ್ಲಿ ಕೂತಿರೋನ್ ಮುಂದ್ಗಡೆ ಇರೋನ್ ಗೇಟ್ ಆಗುತ್ತೆ, ಹಿಂದ್ಗಡೆ ಕೂತಿರ್ತಾರೆ. ಅವ್ರು ಯಾರೋ ಬೈಕ್ ಓಡಿಸ್ತಾ ಇರೋರು ಮಾಡಿರೋ ತಪ್ಪಿಗೆ ಹಿಂದ್ಗಡೆ ಕಾರಲ್ಲಿ ಕೂತಿರೋ ಅಮಾಯಕರು ಏನ್ ಮಾಡ್ಬೇಕು ಸರ್? ನಮ್ ದರ್ಶನ್ ಸರ್ ಪರಿಸ್ಥಿತಿ ಇವತ್ತು ಅದೇ ಆಗಿರೋದು. ಬೈಕ್ ಮುಂದೆ ಚಮಕ್ ಕೊಟ್ಟ ಅಂತ ಹೋಗ್ಬಿಟ್ಟು ಕಾರೊಂದು ಚಮಕ್ ಕೊಟ್ಟಕ್ ಹೋದ, ಮಿಸ್ ಆಗಿ ಆಕ್ಸಿಡೆಂಟ್ ಆಯ್ತು. ಹಿಂದ್ಗಡೆ ಕೂತಿರೋ ಅಮಾಯಕ ಇವಾಗ ಶಿಕ್ಷೆ ಅನ್ಭವಿಸ್ತಾ ಇದ್ದಾರೆ. ಕಾರಲ್ಲಿ ಕೂತ್ಕೊಂಡಿದ್ದೆ ತಪ್ಪ, ಅಥವಾ ಅಲ್ಲೇನೋ ತಪ್ಪು ನಡೀತಾ ಇದೆ ಅಂತ ಅಂದಾಗ ಹೋಗ್ಬಿಟ್ಟು ಬುದ್ಧಿ ಮಾತು ಹೇಳ್ ಬಂದಿದೆ ತಪ್ಪ? ಇಲ್ಲ ಗೊತ್ತಿಲ್ಲದೆ ಈ ತರ ಮಾಡಿದಾರಂತೆ, ಒದ್ದಿದಾರಂತೆ ಹೇಳಿ. ರೇಣುಕಾಸ್ವಾಮಿ ಅವರು ತುಂಬಾ ಟಾರ್ಚರ್ ಕೊಟ್ಟಿದ್ರಂತೆ, ಸೆಕ್ಸ್ ವಿಚಾರಕ್ಕೆ ಅವ್ರನ್ನ ಅಪ್ರೋಚ್ ಮಾಡಿದ್ರಂತೆ, ಅಂತೆಕಂತೆಗಳು ಬೇಡ ಸರ್. ಏನ್ ಇವತ್ತು ತೀರ್ಪು ಬರುತ್ತೆ, ಆ ತೀರ್ಪಿಗೆ ಎಲ್ಲರೂ ಭದ್ರಾಗಿರೋಣ. ಅಕಸ್ಮಾತ್ ಸಮ್ ಟೈಮ್ಸ್ ನಮ್ಮ ಟೈಮ್ ಚೆನ್ನಾಗಿಲ್ದೇನೆ, ನಮ್ಮ ಅಕ್ಕಪಕ್ಕ ಇರೋಂಥ ವ್ಯಕ್ತಿಗಳು ಸರಿ ಇಲ್ದೇನೆ ಆ ಟೈಮ್ ಕೆಟ್ಟರು ಸಮೇತ, ಆ ಸಾಕ್ಷ್ಯಾಧಾರಗಳು ಸುಳ್ಳಾದ್ರೂ ಸಮೇತ ದೇವ್ರ ಕಣ್ಣಿಗಂತೂ ಮಣ್ಣೆರ್ಸಕ್ಕಾಗಲ್ಲ. ಆ ದೇವ್ರಂತೂ ನೋಡ್ತಾ ಇರ್ತಾನೆ. ಸೊ ಫೈನಲಿ ಒಂದೇ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ, ನೆಗೆಟಿವ್ ಆರ್ ಪಾಸಿಟಿವ್ ಏನೇ ಮಾತಾಡಿ ಈ ಹೆಸರನ್ನ ಅಳ್ಸಕ್ಕೆ ಅಂತ ಪ್ರಯತ್ನ ಪಡ್ತಿರೋರು, ಈ ಅಭಿಮಾನನ ಉಳ್ಸಾಕಕ್ಕೆ ಅಂತ ಪ್ರಯತ್ನ ಪಡ್ತಿರೋರು ಎಲ್ಲರಿಗೂ ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಭೂಮಿ ಮೇಲೆ ಇರೋವರೆಗೂ ಇರೋಂಥ ಸ್ಟಾರ್ಡಮ್ ನಿಮ್ದು, ಭೂಮಂಡಲ ಇರೋವರೆಗೂ ಇರೋಂಥ ಸ್ಟಾರ್ಡಮ್ ನಮ್ ಬಾಸ್ತು. ಭೂಮಿ ಮೇಲೆ ಅಂದ್ರೆ 100 ವರ್ಷ, ಭೂಮಂಡಲ ಅಂದ್ರೆ 1000 ವರ್ಷ. ನೆನ್ಪಿರ್ಲಿ, ಈ ಭೂಮಂಡಲ ಇರೋವರೆಗೂ ಅವ್ರನ್ನ ಅಳ್ಸಕ್ಕಾಗಲ್ಲ. ಭೂಮಿ ಮೇಲೆ ಇರೋವರೆಗೂ ಮೆರಿತಾ ಇದ್ರೆ ಮೆರ್ಕೊಂಬಿಡಿ. ಸೊ ಇದೇನು ಕೇಳ್ತಾ ಇದೀನಿ ಅಂತಂದ್ರೆ, ಈ ಅಪ್ಪನ ಹೆಸರನ್ನ ಇವತ್ತೇನು ರಾಜ್ಕುಮಾರ್ ಸರ್ ಇರ್ಬೋದು, ಅಪ್ಪು ಸರ್ ಇರ್ಬೋದು, ವಿಷ್ಣುವರ್ಧನ್ ಸರ್ ಇರ್ಬೋದು, ಅಂಬಿ ಸರ್ ಇರ್ಬೋದು, ಅವ್ರಗಳ ಲಿಸ್ಟಲ್ಲೇ ಹೇಳ್ತಾ ಇದ್ದೀನಿ. ಆ ತರ ಹೆಸರುಗಳನ್ನ ನಾವೇನು ನಮ್ಮ 10 ತಲೆಮಾರು ಹೋದ್ರು ಅಳ್ಸಕ್ಕಾಗಲ್ವೋ ಆ ತರ ಹೆಸರಿದು. ಸೊ ನಿಮ್ 1 ತಲೆಮಾರಿಗೆ ಅಳ್ಸೋಗಂತ ಹೆಸರುಗಳು ನಿಮ್ದು. ಕೆಲ್ಸದ ಮೇಲೂ ನಿಯತ್ತಿರ್ಲಿ ಸರ್. ದಯವಿಟ್ಟು ಒಂದೇ ಕಡೆ ಕೂತ್ಕೊಂಡು ನಾವು ಭಾಷಣ ಮಾಡ್ತೀವಿ ಅಂದ್ಬಿಟ್ಟು ಎಲ್ರ ಬಗ್ಗೆನೂ ಗೊತ್ತು ಸರ್. ರಾಜಕೀಯನೂ ನೋಡಿದೀವಿ, ಯಾಕಂದ್ರೆ ಇವತ್ತು ಜನಗಳೆಲ್ಲ ಬುದ್ಧಿವಂತರಿದ್ದಾರೆ. ಯಾವುದೇ ಒಂದು ಬೇರೆ ರೇಪ್ ಆದ್ರೆ, ಚಿಕ್ಕ ಮಕ್ಳು ರೇಪ್ ಆದ್ರೆ ತೋರ್ಸೋದೇ ಇಲ್ಲ. ಚಿಕ್ಕ ಮಕ್ಳು ರೇಪ್ ಆಗಿರೋರ್ ಬಗ್ಗೆನೂ, ಹಿಂದೂ ಮುಸ್ಲಿಂ ಗಲಾಟೆ ಆದಾಗ್ಲೂ ಅವ್ರ ಪರ ವಹಿಸ್ಕೊಂಡು ಮಾತಾಡಿರೋ ಅಂತ ಮೀಡಿಯಾನು ನೋಡಿದೀವಿ. ಎಲ್ಲಾರ್ಗು ಬುದ್ಧಿ ಇರೋರು ಎಲ್ಲಾರ್ಗು ಗೊತ್ತಿರುತ್ತೆ. ಅದಾದ್ಮೇಲೆ ಸರ್ ಹೊರಗಡೆ ಇವತ್ತೇನು ನಾರ್ಮಲ್ ಪೀಪಲ್ಸ್ ಎಲ್ಲಾರು ಬಡ ಕುಟುಂಬದವ್ರು ಇರ್ಬೋದು, ಅಥವಾ ಒಂದು ಆವರೇಜ್ ಅಲ್ಲಿ ಇರ್ಬೋದು, ಎಲ್ಲಾರು ಈ ವಿಡಿಯೋಗಳನ್ನ ನೋಡಿ ಕಮೆಂಟ್ ಮಾಡ್ತಾ ಇದ್ದೀರಾ. ಎಲ್ರ ಮನೇಲೂ ಹೆಣ್ಮಕ್ಳಿದ್ದಾರೆ. ಎಲ್ಲಾ ಸೆಲೆಬ್ರಿಟಿಗಳನ್ನು ಪ್ರೀತಿಸೋಂತ ಅಭಿಮಾನಿಗಳಿಗೆ ಹೇಳ್ತಾ ಇದೀವಿ, ನಾವ್ ಯಾರನ್ನು ನಿಮ್ಮನ್ನ ಬೈತಾ ಇಲ್ಲ. ಸೊ ಬೈಯೋ ಅಂತ ಮನಸ್ಥಿತಿ ಆಗ್ಲಿ ಅಥವಾ ಅಂತ ಟೈಮ್ ಆಗ್ಲಿ ನಮ್ಗಿಲ್ಲ ಇವಾಗ. ಸೊ ಒಂದ್ ಯೋಚನೆ ಮಾಡಿ ಎಲ್ಲಾರ್ಗು. ಇವತ್ತು ಯಾರೋ ಒಬ್ರು ಬೇರೆ ಸೆಲೆಬ್ರಿಟಿ ಫ್ಯಾನ್ ಹೆಸರು ತಗೊಂಡ್ರೆ ತಪ್ಪಾಗುತ್ತೆ. ಬೇರೆ ಸೆಲೆಬ್ರಿಟಿ ಫ್ಯಾನ್ ನನ್ಗೊಬ್ಳು ಅಕ್ಕನೋ ತಂಗಿನೋ ಪರಿಚಯ ಆಗಿರ್ತಾಳೆ, ಅವಳಿಗೆ ಆತರ ಪರಿಸ್ಥಿತಿ ಬಂದ್ರು, ನೀನ್ ಯಾರ ಫ್ಯಾನ್ ಕೆಳಗಡೆ ಏಟ್ ಹಾಕ್ಬಿಟ್ಟು ಬಿದ್ದಾಗ, ಅಥವಾ ಯಾವುದೇ ಹೆಣ್ಮಕ್ಳಿಗೆ ರೇಪ್ ಆದಾಗ, ಅಥವಾ ಯಾವುದೇ ಹೆಣ್ಮಕ್ಳಿಗೆ ತೊಂದರೆ ಆದಾಗ ನೀನ್ ಯಾವ ಸೆಲೆಬ್ರಿಟಿ ಫ್ಯಾನು ಅಥವಾ ನೀನ್ ಯಾವ ಜಾತಿ ಇನ್ನೊಂದು ಅಂತ ಕೇಳ್ಬಿಟ್ಟು ಹೋಗಲ್ಲ ಸರ್. ಸ್ನೇಹ, ಪ್ರೀತಿ, ಫ್ರೆಂಡ್ಶಿಪ್ ಇದಕ್ ಬೆಲೆ ಕೊಟ್ಟು ಹೋಗ್ತಾರೆ. ಸೊ ಆ ತರ ನೋಡಿದ್ರೆ 2 ಕಡೆಯಿಂದನೂ ತಪ್ಪಿದೆ. ಒಂದು ಕಡೆಯಿಂದ ತಪ್ಪಾಗಿಲ್ಲ, 2 ಕಡೆಯಿಂದನೂ ತಪ್ಪಿದೆ. ಆ ತಪ್ಪನ್ನ ಒಬ್ರ ಮೇಲೆ ಹಾಕಿ ಒಂದೇ ಕಡೆ ಭಾರನ ಒರೆಸಿ ಈ ತರ ಎಲ್ಲ ಮಾತಾಡೋದು ತಪ್ಪು ಅಂತ ನನ್ನ ಅನಿಸಿಕೆ. ಅಫ್ಕೋರ್ಸ್ ಖಂಡಿತ ಅವ್ರ ಕುಟುಂಬಕ್ಕೂ ನ್ಯಾಯ ಸಿಗ್ಲಿ, ಹಾಗೆ ಅವ್ನು ಮಾಡಿರೋ ತಪ್ಪುನು ಸಮೇತ ಜನಗಳು ಅಟ್ಲೀಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ.